ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಡಲ್ಸ್ ಎಕ್ಸ್ಪ್ಲೋರರ್. ಆಲ್ರೆಡಿ ವಿಡಿಯೋಸ್ ಈಗ ಜಾಸ್ತಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ನಮ್ದು ಈ ಟ್ರಿಪ್ಪಿನ ಪ್ಲಾನ್ ಬಗ್ಗೆನೇ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಅಂತ ಈ ಟ್ರಿಪ್ಗೋಸ್ಕರ ಅಂತ ಇನ್ನೊಂದು ನಾವು ಬ್ಯಾಗ್ ತೊಗೊಂಡಿದ್ದೀವಿ. ಇದು ಬಂದು ನಾವು ಪೆಟ್ರೋಲ್ ಟ್ಯಾಂಕ್ಗೆ ಹಾಕೋಂಥ ಬ್ಯಾಗು. ಇದು ನಾವು ತೊಗೊಂಡಿರೋದು ಗಾರ್ಡಿಯನ್ ಗಿಯರ್ಸ್ ಅಂತ ಹೇಳಿ, ಲೈಕ್ 18 ಲೀಟರ್ಸ್ ಕೆಪಾಸಿಟಿ. ಇದನ್ನ ಪೆಟ್ರೋಲ್ ಟ್ಯಾಂಕ್ ಮೇಲೆ ಹಾಕ್ತೀವಿ. ಇದು ಯೂನಿವರ್ಸಲ್ ಯಾವ ಗಾಡಿಗೆ ಬೇಕಾದ್ರೂ ಆಗುತ್ತೆ. ಇದರಲ್ಲಿ 2 ಟೈಪ್ ಬರುತ್ತೆ, ಒಂದು ಮ್ಯಾಗ್ನೆಟಿಕ್, ಇನ್ನೊಂದು ಸ್ಟ್ಯಾಪ್. ಮ್ಯಾಗ್ನೆಟಿಕ್ ಬಂದು ಲೈಕ್ ಈ ಕಬ್ಬಿಣದ್ದು ಪೆಟ್ರೋಲ್ ಟ್ಯಾಂಕ್ಸ್ ಯಾವ್ದು ಇರುತ್ತೋ ಅದ್ರ ಮೇಲೆ ಹಾಕ್ಲಿಕ್ಕೆ ತುಂಬಾ ಈಸಿ. ಲೈಕ್ ಸುಮ್ಮನೆ ಹಿಂಗೆ ಇಟ್ರೆ ಅದು ಮ್ಯಾಗ್ನೆಟಿಕ್ ಇದರಿಂದ ಅಂಟ್ಕೊಂಡಿರುತ್ತೆ. ಇವೆಲ್ಲ ಬಂದು ಆಲ್ಮೋಸ್ಟ್ ಸ್ಟ್ರ್ಯಾಪ್ ಥ್ರೂ ನಾನು ತೋರಿಸ್ತೀನಿ ಸ್ಟ್ರ್ಯಾಪ್ ಹೆಂಗೆ ಯೂಸ್ ಮಾಡೋದು ಅಂತ. ಮತ್ತೆ ಇದನ್ನು ಬ್ಯಾಕ್ ಪ್ಯಾಕ್ ಆಗು ಯೂಸ್ ಮಾಡ್ಬೋದು ಅಂತ ಬ್ಯಾಗ್ ಇದು. ಇದ್ರದ್ದು ಅಮೌಂಟ್ ಬಂದು ಆಲ್ಮೋಸ್ಟ್ 1800 ಆಸ್ಪಾಸ್ ಆಯಿತು. ನಾನು ಇದನ್ನು ಅಮೆಝಾನ್ ಇಂದಾನೆ ಪರ್ಚೇಸ್ ಮಾಡಿದ್ದು. ಸೊ ಇದನ್ನು ಓಪನ್ ಮಾಡಿ ನೋಡೋಣ ಹೆಂಗಿದೆ ಅಂತ ಹೇಳಿ. ಈ ಟ್ರಿಪ್ ಬಗ್ಗೆ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಮತ್ತೆ ತುಂಬಾ ವಿಡಿಯೋಸು ಮಾಡ್ತಾ ಇದ್ದೀವಿ. ಐ ಹೋಪ್ ಆಲ್ ವಿಲ್ ಬಿ ಗುಡ್. ಓಕೆ, ಅವ್ರದ್ದೇ ಒಂದು ಕೀ ವಂಚ್ ಬೇರೆ ಕೊಟ್ಟವ್ರೆ. ಪ್ಯಾಕಿಂಗ್ ಓಕೆ ಅಂದರೆ ಪ್ಲಾಸ್ಟಿಕ್ ಕವರ್ ಪ್ಯಾಕಿಂಗ್ ಅಂತ ಏನಿದಿಲ್ಲ. ಮತ್ತೆ ಅವರು ಇದಕ್ಕೆ ರೈನ್ ಗಾರ್ಡ್ ಕೂಡ ಕೊಟ್ಟವ್ರೆ, ಲೈಕ್ ರೈನ್ ಕವರ್ ಕೊಟ್ಟಿದ್ದಾರೆ. ಅದೇನೋ ಒಂದಷ್ಟು ಕಾರ್ಡ್ಗಳು ಕೊಟ್ಟಿದ್ದಾರೆ. ಸ್ಟಾಟಿಸ್ಫೈ ಇಲ್ಲ ಅಂದ್ರೆ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಶಾರ್ಕ್ ಮಿನಿ ಯೂನಿವರ್ಸಲ್ 18L ಟ್ಯಾಂಕ್, 18 ಲೀಟರ್ಸ್ ಟ್ಯಾಂಕ್ ಹೆಂಗೆ ಅದನ್ನ ಫಿಕ್ಸ್ ಮಾಡೋದು ಹೆಂಗೆ, ಅದ್ರ ಕವರ್ ಹೆಂಗೆ ಅಂತಾನು ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಬಂದು ಅವ್ರದ್ದು ವಿಸಿಟಿಂಗ್ ಕಾರ್ಡ್ ಟೈಪ್ ವಿತ್ MRP ಏನಿದೆ ಅನ್ನೋದು ಕೊಟ್ಟಿದ್ದಾರೆ ಅಷ್ಟೇ ಇದರಲ್ಲಿ. ಸೊ ಇದೊಂದು ಸೈಡಿಗೆ ಬಿಡ್ತಿದ್ದೀನಿ. ಇದೊಂದು ಕೀ ಬಂಚು ನೋಡಕ್ ಚೆನ್ನಾಗಿದೆ ಇರಲಿ. ಸೊ ಇದು ಬ್ಯಾಗು. ಸೊ ಹಿಂಗೆ ನೋಡಿದ್ರೆ ಬರೀ ಇಷ್ಟೇ ದೊಡ್ಡದು ಅನ್ಸುತ್ತೆ. ಲೈಕ್ ನೀವು ಟ್ರಿಪ್ ಗಿಪ್ಪಿಗೆ ಹೋಗ್ತಿಲ್ಲ, ಸುಮ್ಮನೆ ಹಂಗೆ ಇರ್ಬೇಕಾದ್ರೆ ಈ ಟೈಪ್ ಯೂಸ್ ಮಾಡ್ಕೊಳ್ಬೋದು. ಅವಾಗೇನು ಸುಮ್ಮನೆ ಟ್ಯಾಂಕ್ ಮೇಲೆ ಇರುತ್ತೆ ಅಷ್ಟೇ. ಮತ್ತೆ ಇರೋದು ನೋಡಿ, ಫ್ಯೂಚರ್ಸ್ ಚೆನ್ನಾಗಿದೆ ಇದು. ಲೈಕ್ ಇಲ್ಲೊಂದು ಸ್ಮಾಲ್ ಪಾಕೆಟ್ ಕೊಟ್ಟಿದ್ದಾರೆ. ಲೈಕ್ ಏನಾರ ನಿಮ್ಗೆ ಚಾಕ್ಲೇಟ್ಸ್ ಟ್ರಾವೆಲಿಂಗ್ ಟೈಮಲ್ಲಿ ಚಾಕ್ಲೇಟ್ಸ್ ಬೇಕು ಅಂದಾಗ ಇಲ್ಲೇ ಇಟ್ಕೊಳ್ಬೋದು. ಮತ್ತೆ ನಿಮ್ಮ ಫೋನ್ಸ್, ನಿಮಗೆ ಫೋನ್ಗೆ ಅಡಿಷ್ನಲ್ ಇದು ಬೇಕಾಗಿಲ್ಲ, ಲೈಕ್ ಫೋನ್ ಹೋಲ್ಡರ್ ಏನು ಬೇಕಾಗಿಲ್ಲ. ಇದರಲ್ಲೇ ಫೋನ್ ಇಟ್ಟು ಇಲ್ಲಿ ಜಾಕ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ನೀವು ಕರೆಕ್ಟಾಗಿ ನೋಡಿದ್ರೆ ಇಲ್ಲೊಂದು ಜಾಕ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಆ ಜಾಕಿಂದ ಲೈಕ್ ವಾಟರು ಒಳಗೋಗಲ್ಲ. ಸೊ ಫೋನ್ ಒಳಗೆ ಹಾಕಿದ್ರೆ ಜಾಕಿಗೆ ಇಲ್ಲಿ ಹೋಲ್ ಕೊಟ್ಟಿದ್ದಾನೆ. ಸೊ ನಿಮಗೆ ನೀರನ್ನು ಒಳಗೋಗಲ್ಲ, ಮಳೆ ಗಿಳೆ ಬಂದ್ರೆ. ಮತ್ತೆ ಡಿಸ್ಪ್ಲೇನು ನಿಮ್ಗೆ ನೀಟಾಗಿ ಕಾಣ್ತಾ ಇರುತ್ತೆ. ಮತ್ತೆ ಇದ್ರ ಮೇಲೆ ನಿಮ್ಮ ಫೋನ್ ಡಿಸ್ಪ್ಲೇನು ವರ್ಕ್ ಆಗುತ್ತೆ. ಸೊ ಇದು ಒಂದು ಫ್ಯೂಚರ್ ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಲೆವೆಲ್ ಜಿಪ್ ಇದೆ. ಈ ನೆಕ್ಸ್ಟ್ ಲೆವೆಲ್ ಜಿಪ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಇದೇ ಮೇನ್ ಕಂಟೆಂಟು. ಇದರಲ್ಲಿ ನಿಮ್ಗೆ ಇಲ್ಲಿ ಸ್ಟ್ರಾಪ್ಸ್ ಎಲ್ಲ ಕೊಟ್ಟಿದ್ದಾರೆ ವಿತ್ ಒಂದು ಕವರ್, ಅಂದ್ರೆ ಈ ಬ್ಯಾಗ್ಗೋಸ್ಕರ ಕವರ್ ಕೊಟ್ಟಿದ್ದಾರೆ. ಹಿಂಗೆ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಇಷ್ಟು ಅನ್ಸುತ್ತೆ. ಇದು ನನ್ನ ಪ್ರಕಾರ ಒಂದು 5 to 10 ಲೀಟರ್ಸ್ ಕೆಪಾಸಿಟಿ ಇರ್ಬೋದು ಅಷ್ಟೇ. ಮತ್ತೆ ಇಲ್ಲಿ ಒಳಗಡೆ ಒಂದು ನೆಟ್ಟೆಡ್ ಒಂದು ಸ್ಟೋರೇಜ್ ಕೊಟ್ಟಿದ್ದಾನೆ. ಲೈಕ್ ಏನಾದ್ರು ನೀವು ವಾಲೆಟ್ ಗಿಲೆಟ್ ಇಟ್ಕೊಳ್ಬೇಕು ಈಸಿ ಆಕ್ಸೆಸ್ಗೆ, ಫಾಸ್ಟ್ ಆಕ್ಸೆಸ್ಗೆ ಅಂತ. ಸೊ ಈ ಟೈಪ್ ಇದೆ. ಈಗ ಇದನ್ನ 18 ಲೀಟರ್ ಮಾಡ್ಕೊಳ್ಬೇಕು ಅಂದ್ರೆ ನಾವು ಅಗೇನ್ ಇಲ್ಲಿ ಇನ್ನೊಂದು ಜಿಪ್ ಕೊಟ್ಟಿದ್ದಾರೆ. ಇದೆಲ್ಲ ನಮ್ಮ ಹಳೆ ಟ್ರಾಲಿ ಬ್ಯಾಗ್ಸ್ ಗಳಲ್ಲಿ ಆಲ್ಮೋಸ್ಟ್ ಈ ಮೆಥಡಾಲಜಿ ಯೂಸ್ ಮಾಡ್ತಿರೋ ಅದೇ ಮೆಥಡಾಲಜಿ ಯೂಸ್ ಮಾಡ್ಕೊಂಡಿದ್ದಾರೆ. ಇದು ಲೈಕ್ ಐ ಥಿಂಕ್ ಏನೋ ಸಿಕ್ಕಾಕೊಂಡಿದೆ. ಸೊ ಇದನ್ನ ನಮ್ಮ ಯೂಸಬಿಲಿಟಿ ತಕ್ಕಾಗಿ ಓಪನ್ ಮಾಡ್ಕೊಂಡ್ರೆ, ಸೊ ಈಗ ಇದಿಷ್ಟು ದೊಡ್ಡದಾಯ್ತು. ಸೊ ಇದಾದ್ಮೇಲೆ ಇದು ಕವರ್ ಆಲ್ಮೋಸ್ಟ್ ಈ ಟೈಪ್ ಇದೆ. ಹಾಕಿದ್ದಾರೆ ಇಲ್ಲಿ ಗಾರ್ಡಿಯನ್ ಗಿಯರ್ಸ್ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಸೊ ನೀವು ನೋಡ್ಬೋದು ಸಿಸ್ಟರ್ ಏನೋ ಅವ್ರದ್ದು create your own story anta. Yeah, we are creating our own story in YouTube channel. Let's see how that
ಸ್ಟೋರಿ ಗೋಸ್ ಅಂತಲೂ ಹೇಳೋಣ. ಸೊ ಇದನ್ನ ಈ ಬ್ಯಾಗಿಗೆ ಹಾಕೋ ಸೈಜ್ ಇದೆ. ನಾನು ಇದನ್ನೆಲ್ಲ ಈ ಸ್ಟ್ರಾಪ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಹೆಂಗೆ ಬ್ಯಾಗಿಗೆ ಹಾಕೊಳ್ಳೋದು ಮತ್ತೆ ಬ್ಯಾಕ್ ಪ್ಯಾಕ್ ಹೆಂಗ್ ಮಾಡ್ಕೊಳ್ಳೋದು ಅಂತಲೂ ನಿಮಗೆ ತೋರಿಸ್ತೀನಿ. ಅದನ್ನ ಗಾಡಿ ಮುಂದೆನೆ ಮಾಡಿ ಹೇಳ್ತೀನಿ ನಿಮಗೆ. ಓಕೆ, ಬನ್ನಿ ಗಾಡಿ ಹತ್ರ ಹೋಗೋಣ ಈಗ. ಸೊ ಫ್ರೆಂಡ್ಸ್, ಹೊರಗಡೆ ಬಂದ್ವಿ. ಈಗ ಇದನ್ನ ಇಲ್ಲಿಗೆ ನಾನು ಫಿಟ್ ಮಾಡಬೇಕು. ಇಲ್ಲಿಗೆ ಫಿಟ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಸೊ ಮತ್ತೆ ನಾನು ನಿಮಗೆ ಹೇಳಿದ್ದೆ ಲೈಕ್ ಇದನ್ನು ಬ್ಯಾಗಾಗೂ ಯೂಸ್ ಮಾಡ್ಬೋದು ಅಂತ ಹೇಳಿ, ಅದನ್ನು ತೋರಿಸ್ತೀನಿ ಹೆಂಗೆ ಯೂಸ್ ಮಾಡೋದು ಅಂತ. ಫಸ್ಟ್ ಬ್ಯಾಗಾಗಿ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ತುಂಬ ಸಿಂಪಲ್ ಇದೆ ಬ್ಯಾಗಾಗಿ ಯೂಸ್ ಮಾಡಲಿಕ್ಕೆ. ನೀವು ಇಲ್ಲಿ ಒಂದು ತಗೊಂಡು ಇದನ್ನು ಹಿಂಗೆ ಕನೆಕ್ಟ್ ಮಾಡ್ಕೊಳ್ಳಿ, ಸ್ಟ್ರಾಪ್ಸ್ಗಳನ್ನ ಕನೆಕ್ಟ್ ಮಾಡ್ಕೊಳ್ಳಿ, ನೀಟಾಗಿ ಕನೆಕ್ಟ್ ಮಾಡಿಕೊಂಡು. ಸೊ ಇನ್ನೊಂದನ್ನ ಇದು ನೀವು ಆಮೇಲೆ ಮಾಡ್ಕೊಳ್ಳಿ. ನಾನೀಗ ಸುಮ್ಮನೆ ಜಸ್ಟ್ ಅಡ್ಜಸ್ಟ್ಮೆಂಟ್ ಏನು ತೋರಿಸ್ತಾ ಇಲ್ಲ, ಜಸ್ಟ್ ಬ್ಯಾಗ್ ಹೆಂಗೆ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಹಿಂಗೆ ಕನೆಕ್ಟ್ ಮಾಡಿದ್ರೆ ನಿಮಗಿದು 2 ಬ್ಯಾಗ್ ಆಗಿ ಸಿಗುತ್ತೆ. ಲೈಕ್ ಇದನ್ನು ಕರೆಕ್ಟಾಗಿ ಲೂಸಾಗಿ ಹಾಕ್ಕೊಂಡ್ರೆ ನಿಮಗೆ ಇನ್ನೂ ಲೂಸಾಗಿ ಸಿಗುತ್ತೆ. ನೀವು ಈ ಟೈಪು 2 ಕಡೆಗೂ ಹಾಕ್ಕೊಳ್ಬೋದು. ನಾನು ಈಗ ಲೂಸ್ ಮಾಡ್ಕೊಂಡಿಲ್ಲ, ಹಂಗಾಗಿ ಆಗ್ತಾಯಿಲ್ಲ. ಇಲ್ಲಾಂದರೆ ಲೂಸಾಗಿ ಮಾಡ್ಕೊಳ್ಬೋದು, ಇಲ್ಲಾಂದರೆ ಅವ್ರು ಇನ್ನೊಂದು ಸ್ಟ್ರಾಪ್ ಕೊಟ್ಟವ್ರೆ. ಸೊ ನೀವು ಕ್ಯಾರಿ ಬ್ಯಾಗಾಗೂ ಯೂಸ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಗಾಡಿಯಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ, ನೀವೆಲ್ಲೋ ಹೋಗಿರ್ತೀರ ಟ್ರಿಪ್ಪಲ್ಲಿ, ಅಂಥ ಟೈಮಲ್ಲಿ ಇದನ್ನು ಸ್ಲೈಡ್ ಬ್ಯಾಗ್, ಸ್ಲಿಂಗ್ ಬ್ಯಾಗ್ ಅಂತ ಏನು ಹೇಳ್ತೀರ ಹಂಗೂ ಯೂಸ್ ಮಾಡ್ಕೊಳ್ಬೋದು. ಸ್ಲಿಂಗ್ ಬ್ಯಾಗಾಗಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಇಷ್ಟೆಲ್ಲ ನಿಮಗೇನು ಅಂತ ಏನು ವೆಯ್ಟ್ ಗೀಟ್ ಏನೋ ಅನಿಸಲ್ಲ. ಮತ್ತು ಸ್ಲಿಂಗ್ ಬ್ಯಾಗ್ ಮಾಮೂಲಿ ನೀವೇನು ಪಾಕೆಟು ಇದು ಪರ್ಸು ಏನೇ ಇಟ್ಕೊಳ್ಳೋಕ್ಕೂ ಓಕೆ ಆಗುತ್ತೆ. ಸೊ ಆ ಟೈಪು ಯೂಸ್ ಮಾಡ್ಕೊಳ್ಬೋದು. ಸೊ ಈಗ ಇದನ್ನು ನಾನು ಗಾಡಿಗೆ ಫಿಕ್ಸ್ ಮಾಡ್ತೀನಿ. ತುಂಬ ಈಸಿ ಇದೆ ಫಿಕ್ಸ್ ಮಾಡೋದು. ಅದೇ ಒಂಚೂರು ನ್ಯಾಕ್ ಇರಬೇಕು, ಲೈಕ್ ಯಾವ ಟೈಪ್ ಫಿಕ್ಸ್ ಮಾಡೋದು ಅಂತ ಹೇಳಿ. ಸೊ ಇದೆಲ್ಲ ಅನ್ಕ್ಲಿಕ್ ಮಾಡ್ಕೊಳ್ತೀನಿ ನಾನು. ಸೊ ಬ್ಯಾಗ್ ಹಿಂಗೆ ಬರುತ್ತೆ. ಸೊ ಇದು ಸಿಂಗಲ್ ಸ್ಟ್ರಿಪ್ ಇರುತ್ತೆ, 2 ಸೈಡು ಲಾಕ್ ಇರುತ್ತೆ. ಅದನ್ನು ನೋಡ್ಕೊಳ್ಳಿ ಫಸ್ಟು. ಅದನ್ನು ನೀವು ತೊಗೊಂಡು ಕರೆಕ್ಟು ಈ ಬ್ಯಾಗ್ ನೀವು ಯಾವುದೇ ಬೈಕ್ ಇರ್ಬೋದು, ನಿಮಗೆ ಫ್ರಂಟ್ ಸೈಡು ಆಲ್ಮೋಸ್ಟ್ ಇಲ್ಲೊಂದು ಹೋಲ್ ಇರುತ್ತೆ, ಆ ಹೋಲಿಂದ ತೊಗೊಳ್ಬೇಕು. ಇಲ್ಲ ನೀವು ಧೂಮ್ ಇರೋ ಬೈಕಾದರೆ ಲೈಕ್ ಇದಾದರೆ ನಮ್ಮ ಫೇಸರ್ 250 ಟ್ರೈ ಮಾಡ್ತಿದ್ದೀವಿ. ಸೊ ಇದರಲ್ಲಿ ಫುಲ್ ಫೈಬರ್ ಬಾಡಿ ಇರೋದ್ರಿಂದ ಏನೂ ಮಾಡಲಿಕ್ಕಲ್ಲ. ಬೇರೆ ಗಾಡಿ ಆದರೆ ನಿಮ್ಗೆ ಆಲ್ಮೋಸ್ಟ್ ಪೆಟ್ರೋಲ್ ಟ್ಯಾಂಕ್ ಅಡಿಯಲ್ಲೇ ನಿಮ್ಗೆ ಜಾಗ ಇರುತ್ತೆ. ಇದಕ್ಕೆ ಅಂದರೆ ಇಲ್ಲಿ ಆಲ್ಮೋಸ್ಟ್ ರಾಡ್ ಹೋಗಿರುತ್ತೆ ಇಲ್ಲಿ ಒಳಗಡೆ, ಆ ರಾಡಿಂದ ನೀವು ತೊಗೊಳ್ಬೇಕು. ಮತ್ತು ನೋಡಿ ಏನು ವೈರಿಂಗ್ ಗಿರಿಂಗ್ ಏನೋ ಪ್ರಾಬ್ಲಮ್ ಬರ್ತಿದ್ದಂಗೆ. ಸೊ ಈ ಟೈಪ್ ತೊಗೊಳ್ಳಿ, 2 ಸೈಡ್ ಹಿಂಗೆ ಬಂತು. ನೋಡಿ ನೀಟಾಗಿ ಫ್ಲೆಕ್ಸಿಬಲ್ ಆಗಿದೆ. ಸೊ ಅದನ್ನು ತೊಗೊಂಡು ಲಾಕ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಗಿಗೆ. ಫಾರ್ ಎಕ್ಸಾಂಪಲ್ ಈಗ ಲೂಸ್ ಈ ಟೈಪ್ ಬೇಕು, ನಿಮ್ಮ ಬ್ಯಾಗ್ ಎಲ್ಲಿ ಬೇಕು ಅಂತ ನೋಡ್ಕೊಳ್ಳಿ. ಏನಕ್ಕೆ ಅಂದರೆ ಬ್ಯಾಗ್ ತೀರಾ ಕೆಳಗಾದರೆ ನೀವು ಇಲ್ಲಿ ಕೂರತ್ತಿಗೆ ನಿಮ್ಗೆ ಅಡ್ಡ ಬರುತ್ತೆ. ಸೊ ಒಂಚೂರು ಮೇಲೆ ಇಟ್ಕೊಂಡಷ್ಟು ನಿಮ್ಗೆ ತುಂಬ ಒಳ್ಳೆಯದು. ಸೊ ನಾನು ಇದನ್ನು ಒಂಚೂರು ಟೈಟ್ ಮಾಡ್ಕೊಳ್ತಿದ್ದೀನಿ, ಸೊ ಮೇಲಿರಲಿ ಅಂತ ಹೇಳಿ. ಸೊ ಇಲ್ಲಿ ಈಗ ಫಿಟ್ ಆಯಿತು, ಮೇಲೆ ಈ ಸೈಜಿಗೆ ಬಂತು. ಈಗ ಕೆಳಗಿಂದನೂ ಫಿಟ್ ಮಾಡಬೇಕು. ಕೆಳಗಿಂದ ಫಿಟ್ ಮಾಡಲಿಕ್ಕೆ ಈ 2 ಸ್ಟ್ರಾಪ್ಸ್ ಕೊಟ್ಟಿದ್ದಾರೆ ನಿಮಗೆ. ಈ 2 ಸ್ಟ್ರಾಪ್ ಫಿಟ್ ಹೆಂಗೆ ಮಾಡ್ಕೊಳ್ಳೋದು ಅಂದರೆ, ನೀವು ನಂದು ಹಳೇದು ಸ್ಯಾಡಲ್ ಬ್ಯಾಗ್ ವಿಡಿಯೋ ನೋಡಿದರೆ ಅದರಲ್ಲಿ ನಾನು ಆಲ್ಮೋಸ್ಟ್ ಇಂಥ ಒಂದು ಕ್ಲ್ಯಾಂಪನ್ನು ಹಾಕಿದ್ದೆ, ಲೈಕ್ ಸ್ಯಾಡಲ್ ಬ್ಯಾಗ್ ಗಾಳಿಗೆ ಆರ್ತಿದ್ದಂಗೆ. ಅದೇ ಟೈಪ್ ಇಲ್ಲೂ ಅಷ್ಟೇ. ನಿಮಗೆ ಸೈಡಲ್ಲಿ ಇರೋ ಯಾವ್ದಾರ ಒಂದು ರಾಡ್ ತೊಗೊಂಡು ಆ ರಾಡಿಗೆ ಈ ಟೈಪು ಮೋಲ್ಡ್ ಮಾಡ್ಕೊಳ್ಳಿ. ತುಂಬ ಈಸಿ ನೋಡಿ. ಇದು ಓಪನ್ ಇರುತ್ತೆ, ಇಲ್ಲಿ ಓಪನ್ ಇರುತ್ತೆ, ಹಿಂಗೆ ನೀಟಾಗಿ ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡ್ಬಿಟ್ಟು ಜಸ್ಟ್ ಇದ್ರ ಒಳಗೆ ಹಾಕ್ಕೊಂಡು ಹಿಂಗೆ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಎಷ್ಟು ಹೈಟ್ ಬೇಕು ಅಂತ ಹೇಳಿ, ಅಷ್ಟು ಹೈಟಿಗೆ ನೀವು ಲೂಸ್ ಮಾಡ್ಕೊಳ್ತಾ ಹೋಗಿ. ನಾನು ನನ್ನ ಬ್ಯಾಗಿಗೆ ಹೈಟಿಗೆ ಮಾಡ್ಕೊಳ್ತಿದ್ದೀನಿ ಈಗ. ಸೊ ಈಗ ಒಂಚೂರು ಟೈಟ್ ಬೇಕು ಅನ್ನಿಸ್ತಿದೆ, ಸೊ ಟೈಟ್ ಮಾಡ್ಕೊಳ್ತೀನಿ. ಇಲ್ಲಿ ನೀಟಾಗಿ ಎಳ್ಕೊಳ್ಳಿ, ಏನಕ್ಕೆ ಅಂದರೆ ನಿಮ್ಗೆ ಇದ್ರ ಮೇಲೆ ಡಿಪೆಂಡು. ಮತ್ತು ಮೇಕ್ ಶೂರ್ ಈ ಫೈಬರ್ ಬಾಡಿ ಇರೋದ್ರಿಂದ ಇದಕ್ಕೆ ಜಾಸ್ತಿ ಪ್ರೆಷರ್ ಬೀಳ್ದಿದ್ದಂಗೆ ನೋಡ್ಕೊಳ್ಳಿ. ಇದಕ್ಕೆ ಜಾಸ್ತಿ ಪ್ರೆಷರ್ ಬಿದ್ದಾಗ ಏನಾಗುತ್ತೆ ಅಂದರೆ ಇದು ಮುರಿದೋಗೋ ಚಾನ್ಸಸ್ ಇದೆ. ಸೊ ಅದು ಒಂಚೂರು ಅಬ್ಸರ್ವ್ ಮಾಡಿಕೊಂಡು ಎಳ್ಕೊಳ್ಬೇಕು ನೀವು.
ಏನಕ್ಕೆ ಅಂದರೆ ನಾನು ಟೈಟ್ ಬೇಕು ಅಂತ ತೀರಾ ಟೈಟ್ ಮಾಡ್ಕೊಂಡು ಹಂಗೂ ನಿಮ್ಗೆ ಅಷ್ಟೊಂದು ಇದಾಗಿದೆ ಅಂದರೆ ಇಲ್ಲಿ ಮೇಲ್ಗಡೆ ನೀವು ಅನ್ಲಾಕ್ ಮಾಡ್ಕೊಂಡು ಇದು ಒಂಚೂರು ಕೆಳಗೆ ಇಟ್ಕೊಳ್ಳಿ. ನಿಮಗೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ, ಅದಕ್ಕೆ ಅನುಗುಣವಾಗಿ ಇದನ್ನು ಟೈಟ್ ಮಾಡ್ಕೊಳ್ಳಿ. ಸೊ ಈಗ ನೋಡಿ ಇದು ಆಲ್ಮೋಸ್ಟ್ ಕರೆಕ್ಟಾಗಿ ಬರುತ್ತೆ. ಟೈಟು ನಾನು ಈ ಸೈಡು ಫಿಟ್ ಮಾಡ್ಕೊಂಡು ಬಿಡ್ತೀನಿ, ಸೊ ದಟ್ ಆವಾಗ ಅಷ್ಟು ಪ್ರಾಬ್ಲಮ್ ಬರೋಲ್ಲ. ನಾನು ಈ ಸೈಡ್ ತುಂಬ ಸಿಂಪಲಾಗಿ ಮಾಡ್ಕೊಳ್ತೀನಿ. ಬೇಸ್ಡ್ ಆನ್ ಇದ್ರದ್ದೇ ಅಳತೆ ತೊಗೊಂಡು ಫಸ್ಟೇ ನಾನು ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಇದು ಮಾಡ್ತೀನಿ. ಸೊ ಈ ಸೈಡು ಸೇಮ್ ನಾನು ಅದೇ ಟೈಪು ಈ ಸೈಡು ಒಂದು ರಾಡ್ಗೆ ಆಲ್ಮೋಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಫಸ್ಟ್ ಹೇಳ್ಕೊಟ್ಟಿದ್ದೆ ಇದು ಲಾಕ್ ಹೆಂಗೆ ಮಾಡ್ಕೊಳ್ಳೋದು ಅಂತ. ಲಾಕ್ ಮಾಡಿಕೊಂಡೆ, ಸೊ ಇದು ಕನೆಕ್ಟ್ ಮಾಡಿಕೊಂಡೆ. ಸೊ ಈಗ ಇದು ಕನೆಕ್ಟ್ ಆಯಿತು. ಈಗ ಫ್ರಂಟ್ ಸೈಡು ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಕನೆಕ್ಟ್ ಆಗಿದೆ. ನಿಮ್ಗೆ ನೋಡಿ ಏನಾರ ಟೈಟ್ ಲೂಸ್ ಏನಾರು ಬೇಕು ಅಂದರೆ ಅದಕ್ಕೆ ಅನುಗುಣವಾಗಿ ಮಾಡ್ಕೊಳ್ಳಿ. ಇದೀಗ ನಾನು ಇಲ್ಲಿ ಕೂತ್ಕೊಂಡು ಗಾಡಿ ಓಡಿಸೋತ್ತಿಗೂ ಏನು ನನಗೇನು ಅಡ್ಡ ಅನಿಸಲ್ಲ. ನೋಡಿ ಇಲ್ಲಿ ಇನ್ನೂ ಗ್ಯಾಪ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇದನ್ನೇ 18 ಲೀಟರ್ಗೆ ಅಂತ ಮಾಡ್ಕೊಂಡೆ ಅಂದ್ಕೊಳ್ಳಿ. ಲೈಕ್ ಏನೋ ನನ್ನ ಲಗೇಜ್ ಜಾಸ್ತಿ ಇತ್ತು, ಸೊ ನಾನು 18 ಲೀಟರ್ಗೆ ಎಕ್ಸ್ಟೆಂಡ್ ಮಾಡ್ಕೊಂಡಾಗ್ಲೂ ಇದು ಆಲ್ಮೋಸ್ಟ್ ಒಂದಿಷ್ಟು ಟೈಟ್ ಬರುತ್ತೆ. ಸೊ ಇಷ್ಟು ಟೈಟ್ ಬಂದಿರುತ್ತೆ. ಅವಾಗಲೂ ನನಗೇನು ಪ್ರಾಬ್ಲಮ್ ಏನು ಬರೋಲ್ಲ. ಸೊ ಏನು ಟಚ್ ಆಗೋಲ್ಲ, ಗಾಡಿ ಆರಾಮಾಗಿ ಹಿಡ್ಕೊಂಡು ಓಡಿಸ್ಬೋದು. ಸೊ ಇಷ್ಟ ಫ್ರೆಂಡ್ಸ್, ಇದ್ರಲ್ಲಿ ನೀವೇನು ಬೇಕಾದ್ರೂ ಹಿಡ್ಕೊಳ್ಬೋದು ಲಗೇಜು. ಈಗ ಇನ್ನೊಂದು ಮೇಯ್ನ್ ಕ್ವಶನ್ ಏನು ಬರುತ್ತೆ, ಸರ್ ಇದು ಹಾಕಾಯ್ತು ಈಗ ಪೆಟ್ರೋಲ್ ಹಾಕ್ಸತ್ತಿಗೆ ಹೆಂಗೆ ಅಂತ ಒಂದು ಯೋಚನೆ ಬರುತ್ತೆ. ಆ ಟೈಮಲ್ಲಿ ಏನು ಮಾಡಿದರೆ ಜಸ್ಟ್ ಈ ಕ್ಲಿಪ್ಪನ್ನ ಒಂಚೂರು ಇದು ಮಾಡಿಕೊಂಡು ಹಿಂಗೂ ಮಾಡ್ಕೊಳ್ಬೋದು, ಇಲ್ಲ 2 ಕ್ಲಿಪ್ಪು ತೆಗೆದುಬಿಟ್ಟು ಮೇಲ್ ಮಾಡ್ಕೊಳ್ಬೋದು. 2 ಕ್ಲಿಪ್ ತೆಗೆದ್ರೆ ಏನಾಗುತ್ತೆ ಅಂದರೆ ಒಂದೊಂದು ಸಲ ಆಲ್ಮೋಸ್ಟ್ ಆ ಕ್ಲಿಪ್ ಕೆಳಗೆ ಬೀಳೋದು ಆ ಚಾನ್ಸಸ್ ಎಲ್ಲ ಇರುತ್ತೆ. ಸೊ 1 ಕ್ಲಿಪ್ಪಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೋಡಿ ನಿಮ್ಗೆ ಹಂಗೂ ಬೇಕು ಅಂದರೆ ಈ ಕ್ಲಿಪ್ಸನ್ನು ಇಲ್ಲಿ ಒಂಥರ ಟೈ ಮಾಡ್ಕೊಂಡಂಗೆ ಮಾಡ್ಕೊಳ್ಬೋದು ಈ ಇದಕ್ಕೆ. ಆವಾಗ ನಿಮ್ಗೆ ಅಷ್ಟು ಬೀಳೋ ಚಾನ್ಸಸ್ ಇರೋಲ್ಲ. ಈ ಫ್ಲ್ಯಾಪ್ಸ್ ಇರುತ್ತಲ್ಲ, ಈ ಫ್ಲ್ಯಾಪ್ಸನ್ನು ನೀಟಾಗಿ ಇಲ್ಲಿಗೆ ಹಾಕ್ಕೊಂಡು, ಮತ್ತು ನಿಮ್ಗೆ ಯಾರು ಕದೀತಾರೆ ಆ ಟೆನ್ಷನ್ನು ಇರೋಲ್ಲ. ಇಲ್ಲಿಗೆ ಹಾಕ್ಕೊಂಡು ಒಂದು ಟೈ ಮಾಡಿಕೊಂಡ್ರೆ ಈ ಬ್ಯಾಗ್ ಮಾತ್ರ ನೀವು ಯಾವಾಗ ಬೇಕೋ ಆವಾಗ ತೆಗಿಯೋದು ಹಾಕೋದು ಮಾಡ್ಕೊಂಡಾಗ ಈಸಿ ಆಗುತ್ತೆ. ಸೊ ಹಿಂಗಿದ್ರೆ ನಿಮ್ಗೆ ನೋಡಿ ಈ ಟೈಪ್ ಲಾಕ್ ಆಗಿರುತ್ತೆ. ಸೊ ಅಲ್ಲಾಡೋದು ಇಲ್ಲ. ಈ ಫ್ಲ್ಯಾಪ್ಸ್ ಇಲ್ಲಿ ನೀವು ನೀಟಾಗಿ ಒಂಚೂರು ಏನಾರ ಹಾಕ್ಕೊಂಡು ಕನೆಕ್ಟು ಮಾಡಿಟ್ಕೊಳ್ಬೋದು. ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಹಳೆ ವಿಡಿಯೋ ಸ್ಯಾಡಲ್ ಬ್ಯಾಗ್ ಹೆಂಗೆ ಫಿಕ್ಸ್ ಮಾಡೋದು ಅನ್ನೋದು ಒಂದು ವಿಡಿಯೋ ಇದೆ, ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿದೆ, ಮತ್ತು ನಿಮಗೆ ಮೇಲ್ಗಡೆ ಐಕಾನಲ್ಲೂ ಕಾಣಿಸ್ತಿದೆ, ಅದನ್ನು ನೋಡಿ ಲೈಕ್ ಮಾಡಿ. ನಾವು ಈಗ ತುಂಬ ಟ್ರಾವೆಲ್ ಬ್ಲಾಗ್ಸ್ ತುಂಬ ಮಾಡ್ತಿದ್ದೀವಿ, ಅದೆಲ್ಲ ವಾಚ್ ಮಾಡಿ. ಹೋಪ್ ಯು ಲೈಕ್ ಇಟ್. ಸೊ ಲೈಕ್ ಇಟ್, ಶೇರ್ ಇಟ್, ಸಬ್ಸ್ಕ್ರೈಬ್ ಇಟ್. ಥ್ಯಾಂಕ್ ಯು.